ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಸುಹಾಸಿನಿ, ಡೋಂಟ್ ವರಿ, ನೀನು ಹೇಳಿದ್ದೆಲ್ಲ ನೆನಪಿದೆ. ಐ ವಿಲ್ ಮ್ಯಾನೇಜ್ ಎವ್ರಿಥಿಂಗ್. ವೇದಾಂತ್, ರೆಡಿನಾ? ಬೇಗ ಬನ್ನಿ. ಹಾತೆ ಬಂದ್ವಿ. ಬೇಗ ಬನ್ನಿ, ಟೈಮ್ ಆಯ್ತು. ಇವಳು ರೆಡಿಯಾಗಿ ನಿಂತ್ಕೊಂಡಿರೋದು ನೋಡಿದ್ರೆ ನನ್ನ ಮಕ್ಕಳನ್ನೆಲ್ಲ ಎಲ್ಲೋ ಕರ್ಕೊಂಡು ಹೋಗ್ತಾಳೆ ಅನಿಸ್ತಾ ಇದೆ. ಇವಳು ಎಲ್ಲಿ ಹೋಗ್ತಾ ಇದ್ದಾಳೆ ಅಂತ ತಿಳ್ಕೋಬೇಕು. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ನಿನ್ನ ಹತ್ರ ಏನ್ ಮಾತು? ನೀನ್ಯಾಕೆ ನನ್ನ ಹತ್ರ ಮಾತಾಡ್ಬೇಕು? ನನ್ಗೆ ಅದಕ್ಕೆಲ್ಲ ಟೈಮ್ ಇಲ್ಲ. ಸುಮ್ಮನೆ ಹೋಗಿ ಕೆಲಸ ನೋಡೋಕು. ಇಲ್ಲ, ನಿಮ್ಮ ಹತ್ರ ಮಾತಾಡಲೇಬೇಕು. ಸರಿ, ಬೇಗ ಹೇಳಿ, ಏನ್ ನಿನ್ ಸಮಸ್ಯೆ? ನೋಡಿ, ನೀವು ಯಾರು, ಯಾವ ಊರಿಂದ ಬಂದಿದ್ದೀರಾ, ಈ ಮನೆಗೆ ಯಾಕೆ ಬಂದಿದ್ದೀರಾ, ಈ ಮನೆಗೆ ಬರೋಕ್ ಹಿಂದೆ ಏನು ಉದ್ದೇಶ ಇದೆ, ನನಗೊಂದು ಗೊತ್ತಿಲ್ಲ. ಅದನ್ನು ತಿಳ್ಕೊಳ್ಳೋ ಆಸಕ್ತಿನೂ ನನಗಿಲ್ಲ. ಈ ಮನೆಗೆ ನೀವೇ ಯಜಮಾನಿಯಾಗಿರಿ. ನನ್ನ ಮಕ್ಕಳಿಗೆ ತುಂಬಾ ಒಳ್ಳೇದು. ಮಧ್ಯದಲ್ಲಿ ಮನ್ಸು ಬದಲಾಯಿಸಿ ನಿಜ ಹೇಳ್ತೀನಿ ಅಂತ ಹೋದ್ರೆ ನಿನ್ ಮಕ್ಕಳು ಈ ಭೂಮಿ ಮೇಲೆ ಇರೋದಿಲ್ಲ. ಸಾಕು, ಕೈ ಇಳಿಸು. ಕೈ ಯಾರು ನೋಡಿದ್ರೆ ನನ್ನನ್ನ ತಪ್ಪಾಗಿ ತಿಳ್ಕೊಳ್ತಾರ. ಅಮ್ಮ, ನಾನು ರೆಡಿ ಇದ್ದೀನಿ, ಹೊರಡೋಣ. ಅಮ್ಮ, ನಿಮ್ಗೆ ಹುಷಾರಿಲ್ಲ ತಾನೆ? ನೀವ್ಯಾ ಕೆಳಗಡೆ ಇಳಿದು ಬಂದ್ರಿ? ಏನಾದ್ರು ಬೇಕಿತ್ತಾ? ಇಲ್ಲಪ್ಪ, ಸುಮ್ಮನೆ ಬಂದೆ. ಅಮ್ಮ, ಡಾಕ್ಟರ್ ಹೇಳಿದಾರೆ ಈ ಪರಿಸ್ಥಿತಿಲಿ ನೀವು ಓಡಾಡೋ ಹಾಗಿಲ್ಲ, ಕೆಲಸಗಳನ್ನ ಮಾಡೋ ಹಾಗಿಲ್ಲ. ನೀವು ರೆಸ್ಟ್ ತಗೊಳ್ಬೇಕಮ್ಮ. ಅಟ್ಲೀಸ್ಟ್ 1 ವೀಕ್ ನೀವು ರೆಸ್ಟ್ ತಗೊಳ್ಳೇಬೇಕು ಅಲ್ವಮ್ಮ? ಹೂ ವೇದಾಂತ್, ನಾನು ಅದನ್ನೇ ಹೇಳ್ತಾ ಇರೋದು. ಇವ್ರು ನನ್ನ ಮಾತೇ ಕೇಳೋದಿಲ್ಲ. ಅಮ್ಮ, ಆರೋಗ್ಯನ ಯಾವತ್ತೂ ನೆಗ್ಲೆಕ್ಟ್ ಮಾಡಬಾರ್ದು. ಹೋಗಿ ರೆಸ್ಟ್ ತಗೊಳ್ಳಿ. ವೈಜಯಂತಿ, ನಿಮ್ಗೆ ಹೇಳ್ತಾ ಇರೋದು, ಹೋಗಿ ರೆಸ್ಟ್ ಮಾಡಿ. ಹೊರಡೋಣ. ಅಮೂಲ್ಯ, ಆರ್ತಿ, ರೆಡಿನಾ? ಅತ್ತೆ, ನಾವು ರೆಡಿ. ನಾನು ರೆಡಿ ಅತ್ತೆ. ಸರಿನಮ್ಮ, ಬನ್ನಿ ಹೋಗೋಣ. ಅಮ್ಮ, ಈ ತರ ಹೇಳ್ತಿದೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ಈಗಲಾದ್ರೂ ಎಲ್ಲಿಗೆ ಹೋಗ್ತಿದೀವಿ ಅಂತ ಹೇಳಿ. ಯಾಕೆ ವೇದಾಂತ್, ನಿಮ್ಮ ಅಮ್ಮನ ಮೇಲೆ ನಂಬಿಕೆ ಇಲ್ವಾ? ಹಾಗಲ್ಲಮ್ಮ, ಅಟ್ಲೀಸ್ಟ್ ಡೆಸ್ಟಿನೇಷನ್ಗೆ ಡ್ರೈವ್ ಮಾಡೋದಕ್ಕೆ ಅಡ್ರೆಸ್ ಗೊತ್ತಿರ್ಬೇಕಲ್ವಾ, ಅದಕ್ಕೆ ಕೇಳಿದೆ ಅಷ್ಟು. ನೀನೇನ್ ಡ್ರೈವ್ ಮಾಡೋ ಅಗತ್ಯ ಇಲ್ಲ, ನಾನೇ ಡ್ರೈವ್ ಮಾಡ್ತೀನಿ. ಅಮ್ಮ, ನೀವ್ ಕಾರ್ ಓಡಿಸ್ತೀರಾ? ಯಾಕೆ ನಾನ್ ಡ್ರೈವ್ ಮಾಡಬಾರ್ದಾ? ನಿಮ್ಮಪ್ಪ ಕಾರ್ ಓಡಿಸೋದನ್ನ ನನಗೆ ಚೆನ್ನಾಗೇ ಹೇಳ್ಕೊಟ್ಟಿದ್ದಾರೆ. ಬನ್ನಿ ಹೊರಡೋಣ. ವಾವ್ ಅತ್ತೆ, ನಿಮಗೆ ಡ್ರೈವಿಂಗ್ ಕೂಡ ಬರುತ್ತೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ವೇದಾಂತ್, ಇನ್ಮೇಲೆ ಎಲ್ಲಿಗಾದ್ರೂ ಹೋಗ್ಬೇಕು ಅಂದ್ರೆ ನಿನಗೆ ವೆಯ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ನಾನು ಇನ್ಮೇಲೆ ಅತ್ತೆನ ಕರ್ಕೊಂಡೇ ಹೋಗ್ತೀನಿ.
ಬನ್ನಿ ಹೊರಡೋಣ. ಸರಿ ಅತ್ತೆ, ಬನ್ನಿ. ವೇದಾಂತ್, ಅತ್ತೆ ತುಂಬಾ ಚೆನ್ನಾಗಿ ಕಾರ್ ಓಡಿಸ್ತಾರೆ ಅಲ್ವಾ? ನಿನಗಿಂತ ತುಂಬಾ ಚೆನ್ನಾಗಿ ಓಡಿಸ್ತಾರೆ. ಧೈರ್ಯವಾಗಿ ಕುತ್ಕೋಬೇಕು. ಟೀಚರ್ ಕರೆಕ್ಟ್ ಆಗಿದ್ರೆ ಸ್ಟೂಡೆಂಟು ಕರೆಕ್ಟ್ ಆಗಿರ್ತಾರೆ ಅಂತ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಅಂದ್ರೆ ನೀನ್ ಕರೆಕ್ಟ್ ಆಗಿ ಕಾರ್ ಓಡಿಸೋದು ಹೇಳ್ಕೊಟ್ಟಿದ್ರೆ ನಾನು ಚೆನ್ನಾಗಿ ಓಡಿಸಿದ್ದೆ ಅಂತ ಹೇಳ್ದೆ. ಏ ಅಮ್ಮ, ಸುಮ್ನೆ ಇರು. ಯಾಕೆ ಸುಮ್ನೆ ಬಾವನ್ ರೇಗಿಸ್ತಿದ್ಯಾ? ಅಮ್ಮ, ನನ್ನ ಲೈಫಲ್ಲಿ ಈ ಥರದ್ದು ಒಂದು ದಿನ ಬರುತ್ತೆ ಅಂತ ನಾನು ಖಂಡಿತವಾಗ್ಲೂ ಅನ್ಕೊಂಡಿರಲಿಲ್ಲ. ಇವತ್ತು ನೀವು ಟ್ರೈ ಮಾಡ್ತಿರೋದು, ನಾನು ಈ ಪಕ್ಕ ಕುತ್ಕೊಂಡಿರೋದು ಬೇರೆ ಥರನೇ ಫೀಲ್ ಕೊಡ್ತಿದೆ ಅಮ್ಮ. ಹೌದು ಅತ್ತೆ, ನಾವ್ ಇಷ್ಟು ದಿನ ಈ ಖುಷಿನ ಕಳ್ಕೊಂಡಿದ್ವಿ. ಎಲ್ಗೆ ಅಂತ ಕೇಳ್ತಿದ್ದಲ್ಲ, ಈಗ ಗೊತ್ತಾಯ್ತಾ ಎಲ್ಗೆ ಅಂತ? ಅಮ್ಮ, ನಂಗೆ ನಿಜವಾಗ್ಲೂ ನಂಬೋದಿಕ್ಕೆ ಆಗ್ತಿಲ್ಲ. ಬರೆಯವನ್ ಮನೆ ಕರ್ಕೊಂಡು ಬಂದಿದ್ದೀರಾ. ದಟ್ಸ್ ವೆರಿ ಸ್ವೀಟ್ ಆಫ್ ಯು ಅಮ್ಮ. ತುಂಬಾ 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 ಥ್ಯಾಂಕ್ಸ್. ಅತ್ತೆ, ಈ ತರ ಸರ್ಪ್ರೈಸ್ ಕೊಡ್ತೀರಾ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. ನಿಮ್ ಸರ್ಪ್ರೈಸ್ ನನಗೆ ತುಂಬಾ ಇಷ್ಟ ಆಯ್ತು. ನೀವ್ ಈ ತರ ಯೋಚನೆ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅತ್ತೆ. ನನ್ನ ತವ್ರ ಮನೆ ಕರ್ಕೊಂಡ್ ಬಂದಿದ್ದು ನಂಗೆ ತುಂಬಾ ಇಷ್ಟ ಆಯ್ತು. ಅತ್ತೆ, ಸುಹಾಸಿನಿ ಅತ್ತೆ ನಮ್ಮನೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲ ಕೇಳ್ತಿದ್ರು. ಇದಕ್ಕೆನಾ? ಯಾಕೋ ಗೊತ್ತಿಲ್ಲ ಅಮ್ಮ, ನಮ್ ಬೀಗ್ರನ್ನ ನೋಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು ಅಂತ ಅನ್ಸ್ತು. ನೀವೇ ಇಷ್ಟೊಂದು ಒಳ್ಳೆಯರಾಗಿರ್ಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮ ಇನ್ನೆಷ್ಟು ಒಳ್ಳೆಯರಾಗಿರ್ಬೋದು ಹೇಳಿ. ಅದಕ್ಕೆ ನಿಮ್ಗೆ ಹೇಳ್ದೆ ಕೇಳ್ದೆ ದಿಢೀರಂತ ಕರ್ಕೊಂಡು ಬಂದೆ. ಸುಹಾಸಿನಿ ಅತ್ತೆಗೆ ಶ್ರೀಮಂತಿಗೆ ಬೆಲೆ ಗೊತ್ತು ಬಿಟ್ರೆ ಸಂಬಂಧದ ಬೆಲೆ ಗೊತ್ತಿಲ್ಲ. ಅದಕ್ಕೆ ಅವರು ಒಂದೇ ನಾನು ವೈದೇಹಿ ಅತ್ತೆ ತರ ಯೋಚನೆ ಮಾಡಲಿಲ್ಲ. ಬರೀ ನಮ್ಮ ಅಪ್ಪ ಅಮ್ಮಂಗೆ ಹಂಗಸಿ ಮಾತಾಡೋದ್ರಲ್ಲೇ ಕಾಲ ಕಳೆದ್ಬಿಟ್ರು. ಪಾಪ ವೈದೇಹಿ ಅತ್ತೆ ಹಾಗಲ್ಲ, ತುಂಬ ಒಳ್ಳೆಯವರು. ಅದಕ್ಕೆ ನಮ್ಮ ಅಪ್ಪ ಅಮ್ಮನ ನೋಡಬೇಕು ಅಂತ ಕರ್ಕೊಂಡು ಬಂದಿದ್ದಾರೆ. ಸುಹಾಸಿನಿ ಅತ್ತೆ ಅಮ್ಮನ ಮಧ್ಯೆ ಒಳ್ಳೆ ಸಂಬಂಧ ಇಲ್ಲ ಅಂತ ನನಗೆ ಯಾವಾಗಲೂ ಕಾಡ್ತಿತ್ತು. ಅವ್ರು ನಮ್ಮ ಮನೆಗೆ ಬಂದಾಗೆಲ್ಲ ಅಮ್ಮನ ಮಾತಾಡಿಸಿ ತುಂಬ ಅವಮಾನ ಮಾಡ್ತಿದ್ರು. ಆದರೆ ಇವಾಗ ವೈದೇಹಿ ಅತ್ತೆ ಸುಹಾಸಿನಿ ಅತ್ತೆ ಥರ ಅಲ್ಲ, ತುಂಬ ಒಳ್ಳೆಯವರು. ಅವ್ರು ನಮ್ಮ ಅಪ್ಪ ಅಮ್ಮನ ತುಂಬ ಇಷ್ಟಪಡ್ತಾರೆ. ಏನು ಯೋಚನೆ? ಬನ್ನಿ ಹೊರಡೋಣ. ಹೇಳಿ. ಏಯ್ ಸುಹಾಸಿನಿ, ನಾನು ಏನಾಗಬಾರ್ದು ಅಂದ್ಕೊಂಡಿದ್ನೋ ಅದೇನೇ ಆಗ್ತಾ ಇದೆ. ಯಾಕೆ ಎಲ್ಲರೂ ನನ್ನ ಪೇಷನ್ಸ್ನ ಚೆಕ್ ಮಾಡ್ತಾ ಇದ್ದೀರಾ? ಇದೇ ಥರ ಆದರೆ ಒಬ್ರೂ ಉಳಿಸಲ್ಲ, ಎಲ್ರೂ ಮುಗಿಸ್ಬಿಡ್ತೀನಿ, ನಿನ್ನನ್ನು ಕೂಡ. ಯಾಕೇನಾಯ್ತು? ಕೋಪ ಮಾಡ್ಕೊಂಡಿದ್ದೀರಾ? ನನ್ನಿಂದ ಏನಾದರೂ ತಪ್ಪಾಯ್ತಾ? ನಿನ್ನೆ ಆ ವೇದಾಂತ್ ನಾನು ಅಡ್ಡಕ್ಕೆ ಬಂದಿದ್ದ. ಅಷ್ಟೇ ಅಲ್ಲ,
ತೇಜಸ್ನ ಅಟ್ಯಾಕ್ ಮಾಡ್ದ. ಅವನಿಗೆ ನಾನಿರೋ ಲೊಕೇಶನ್ನು ಅಷ್ಟು ಕರೆಕ್ಟಾಗಿ ಹೇಗೆ ಗೊತ್ತಾಯಿತು? ಅದನ್ನು ಯಾರು ಹೇಳಿದ್ದು ಹೇಳೋ, ಅವನ್ನ ಈಗಲೇ ಮುಗಿಸ್ತೀನಿ. ಬೇರೆ ಯಾರು ಇನ್ಫಾರ್ಮೇಶನ್ ಕೊಡೋಕ್ಕೆ ಸಾಧ್ಯ? ಅದು ಆ ಪ್ರಜ್ವಲ್ಲೇ ಆಗಿರ್ತಾನೆ. ಪ್ರಜ್ವಾಲ ಯಾರವನು? ವೇದಾಂತ್ಗೂ ಅವನಿಗೂ ಏನು ಸಂಬಂಧ? ಅವನೊಬ್ಬ ಡಿಟೆಕ್ಟಿವ್. ವಿಕ್ರಾಂತ್ ಮತ್ತೆ ವೇದಾಂತ್ಗೆ ಇನ್ಫಾರ್ಮೇಶನ್ಸ್ ಕೊಡೋದವನೇ. ನಮ್ಮ ಫ್ಯಾಮಿಲಿ ಟೆಪ್ನ ಹುಡುಕೊಟ್ಟಿದ್ದು ಕೂಡ ಅವನೇ. ಅದು ಹುಡುಕೊಟ್ಟ ಮೇಲೆ ಈ ಪ್ರಾಬ್ಲಮ್ ಎಲ್ಲ ಶುರುವಾಗಿರೋದು. ಓಕೆ, ಅವನ್ನ ನಾನು ನೋಡ್ಕೊತೀನಿ. ಚಂದ್ರನ್ ಜೊತೆ ಯಾರ್ಯಾರು ಹೋಗಿದ್ದಾರೆ? ವೇದಾಂತ್ ಹೋಗಿದ್ದಾನೆ. ಸರಿ, ನೀನು ಸ್ವಲ್ಪ ಆಚೆ ಬಾ, ನಿನ್ನ ಜೊತೆ ಮಾತಾಡಬೇಕು. ಆಯ್ತು, ಬರ್ತೀನಿ. ಒಳಗಡೆ ಬರ್ಬೇಕಾದ್ರೆ ನಾಕ್ ಮಾಡ್ಕೊಂಡು ಬರ್ಬೇಕು ಅನ್ನೋ ಗೊತ್ತಾಗಲ್ವಾ? ಜ್ಯೂಸ್ ತಗೋ ಸುಹಾಸ್. ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಈಗೇನು ಬೇಡ. ಈ ಸುಹಾಸಿನಿ ಸತತವಾಗಿ ಯಾರ ಹತ್ರನೋ ಫೋನ್ನಲ್ಲಿ ಮಾತಾಡ್ತಾ ಇದ್ದಾಳೆ. ಇವ್ಳು ಯಾರ ಹತ್ರ ಮಾತಾಡ್ತಾಳೆ, ಏನು ಮಾಡ್ತಾಳೆ ಅಂತ ತಿಳ್ಕೋಬೇಕು. ಅದು ಬೇರೆ ವೇದಾಂತ್ ಹೆಸರು ತಗೋತಾ ಇದ್ಲು. ಅಮ್ಮ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಮ್ಮ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಬನ್ನಿ. ಆರ್ತಿ, ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀವಮ್ಮ. ವೇದಾಂತ್ ಚೆನ್ನಾಗಿದ್ಯಪ್ಪ? ನಾವು ಚೆನ್ನಾಗಿದ್ದೀವಮ್ಮ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ನೀವು ಬರೋ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಅಮ್ಮು ಹೇಳ್ಬೇಕು ತಾನೆ. ಆರ್ತಿ, ನಿನ್ಗಾದ್ರೂ ಬುದ್ಧಿ ಬೇಡವಾ? ಅಮ್ಮ ನಮಗ್ ಗೊತ್ತಿದ್ರೆ ತಾನೇ ನಿನಗೆ ಹೇಳಕ್ಕೆ. ಅಂದ್ರೆ ಅಮ್ಮ, ಇಲ್ಲಿಗೆ ಬರ್ತಿರೋ ವಿಚಾರ ನಮಗೂ ಗೊತ್ತಿರಲಿಲ್ಲ. ನಮಗೂ ಇಲ್ಲಿಗೆ ಬಂದ್ಮೇಲೆ ಇಲ್ಲಿಗೆ ಬಂದಿದ್ದೀವಿ ಅಂತ ಗೊತ್ತಾಗಿತ್ತು. ಅಯ್ಯೋ ವೇದಾಂತ್, ನೀವು ಬಂದ್ರಿ ಅಂತ ನನ್ಗೇನು ಬೇಸರ ಇಲ್ಲಪ್ಪ. ನೀವು ಬಂದಿದ್ದು ಖುಷಿನೇ. ಅದು ನೀವು ಬರ್ತೀರಿ ಅಂತ ಏನಾದ್ರೂ ಗೊತ್ತಾಗಿದ್ರೆ ಮನೆ ಇನ್ನೊಂದು ಸ್ವಲ್ಪ ಅಚ್ಚುಕಟ್ಟು ಮಾಡಿಡ್ಬೋದಾಗಿತ್ತು ಅಂತ ಅಷ್ಟೇ. ಅಮ್ಮ, ನಾವು ಮನೆ ನೋಡೋದಕ್ಕೆ ಬಂದಿದ್ದಲ್ಲ, ನಿಮಗೆ ನೋಡೋದಕ್ಕೆ ಬಂದಿತ್ತು. ನೀವು ಯಾವಾಗಲೂ ಮನೇನ ಅಚ್ಚುಕಟ್ಟಾಗಿ ಇಟ್ಕೊಂಡಿರ್ತೀರಾ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತೀರಿ. ಸರಿನಪ್ಪ. ಅಂದ್ಹಾಗೆ ಇವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ. ಅಮ್ಮ, ನಾನು ನಿಮಗೆ ಫೋನಲ್ಲಿ ಹೇಳಿದ್ನಲ್ಲ, ನನ್ನ ತಾಯಿ ವಾಪಸ್ ಸಿಕ್ಕಿದ್ರು ಅಂತ. ಇವರೇಮ್ಮ, ನಮ್ಮಮ್ಮ ವೈದೇಹಿ. ಓ, ಅಂದ್ರೆ ನಿಮ್ಮಮ್ಮ. ನಮಸ್ಕಾರ ವೈದೇಹಿ ಅವರೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಅಮ್ಮ, ಅಪ್ಪ ಇಲ್ಲಿ ಕಾಣಿಸ್ತಿಲ್ವಲ್ಲ? ಕೆಲ್ಸಕ್ಕೆ ಹೋಗಿದ್ದಾರೆ ಕಣೆ. ಒಳಗಡೆ ಬಾ, ಫೋನ್ ಮಾಡ್ತೀನಿ. ಬನ್ನಿ.
ಆಯ್ತು ರೀ, ಬೇಗ ಬಂದ್ಬಿಡಿ. ಅಮ್ಮೋ ವೇದಾಂತ್, ವೈದೇಹಿಯವರೇ, ನಮ್ಮ ಮನೆಯವ್ರು ಬರೋದು ಸ್ವಲ್ಪ ಲೇಟ್ ಆಗತ್ತಂತೆ. ವೈದೇಹಿಯವರೇ, ಅದು ನೀವು ಮೊದಲನೇ ಸರ್ತಿ ನಮ್ಮ ಮನೆಗೆ ಬರ್ತಿರೋದು, ಹೇಳಕ್ಕೆ ಬಾಯಿ ಬರ್ತಿಲ್ಲ, ತುಂಬ ಕಸಿ ಬಿಸಿ ಅನ್ನಿಸ್ತಿದೆ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೂ ಮನಸ್ಸಿಗೆ ತುಂಬ ಹಿಂಸೆ ಆಗ್ತದೆ. ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ಹಾಗ್ಯಾಕೆ ಮಾತಾಡ್ತೀರಾ? ಮನೆ ಚಿಕ್ಕದಿರ್ಬೋದು, ಬಡವ್ರಿರ್ಬೋದು, ಆದರೆ ಗುಣದಲ್ಲಲ್ಲ. ನಾನಿಬ್ಬರು ಸೊಸೆಂದರ್ ನೋಡಿದ್ರೆ ಅರ್ಥ ಆಗುತ್ತೆ ಸಂಸ್ಕಾರ ಎಲ್ಲಿಂದ ಬಂದಿದೆ ಅಂತ. ಜೀವನಕ್ಕೆ ಹಣ ಬೇಕು, ತಕ್ಕ ಮಟ್ಟಿಗೆ ನಿಮ್ಮ ಹತ್ರ ಇದೆ, ಆದರೆ ಸಂಸ್ಕಾರ ಎಲ್ಲರ ಹತ್ರನೂ ಇರಲ್ಲ, ಅದು ನಿಮ್ಮ ಹತ್ರ ಇದೆ. ನಿಮ್ಮ ದೊಡ್ಡ ಗುಣ. ನೀವು ನಮ್ಮ ಮನೆಗೆ ಬಂದಿದ್ದು ನಮ್ಮೆಲ್ರಿಗೂ ತುಂಬ ಸಂತೋಷ ಆಯಿತು. ನಮ್ಮವರು ಅಂದರೆ ಬರಬೇಕಲ್ವಾ ಅಮೂಲ್ಯ? ತಗೊಳ್ಳಿ ಪರವಾಗಿಲ್ಲ. ಅಯ್ಯೋ, ಇದೆಲ್ಲ ಯಾಕೆ? ಪರವಾಗಿಲ್ಲ, ತಗೊಳ್ಳಿ. ಇದೆಲ್ಲ ಯಾಕೆ ತರಕ್ಕೆ ಹೋದ್ರಿ ವೈದೇಹಿಯವರೇ? ನೀವು ಸುಮ್ಮನೆ ತೊಂದರೆ ತಗೊಂಡ್ರಿ ಅನ್ಸುತ್ತೆ. ಪರವಾಗಿಲ್ಲ ಪರಿಮಳ ಅವರೇ, ಫಸ್ಟ್ ಟೈಮ್ ಬರ್ತಾ ಇರೋದು ನಿಮ್ಮ ಮನೆಗೆ, ಬರೀ ಕೈಲಿ ಬರೋಕ್ಕಾಗತ್ತಾ? ಅದಕ್ಕೆ ಇದೆಲ್ಲ ತಂದೆ. ಆದರೂ ಯಾಕೋ ನಮಗೆ ಸ್ವಲ್ಪ ಸಂಕೋಚನೆ. ಪರವಾಗಿಲ್ಲ ಪರಿಮಳ ಅವರೇ, ನಮ್ಮ ಮನೆಗೆ ಚಿನ್ನದಂಥ ಸೊಸೆದಿನ ಕೊಟ್ಟಿದ್ದೀರಾ, ನಿಮ್ಗೆ ಏನು ಕೊಟ್ರೂ ಕಡಿಮೆನೆ. ನಿಮ್ಮಂಥ ಒಳ್ಳೆ ಸಂಬಂಧ ಸಿಗೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ ಅನ್ಸುತ್ತೆ. ನಾನೇ ನಿಂತು ಹುಡುಕಿದ್ರು ಇಂಥ ಒಳ್ಳೆ ಸಂಬಂಧ ಸಿಗ್ತಿರ್ಲಿಲ್ಲ. ನನ್ನ ಮಕ್ಕಳು ಲವ್ ಮಾಡಿ ಮದುವೆ ಆಗಿದ್ರು ಬಂಗಾರದಂಥ ಹುಡುಗಿರ್ನೇ ಮದುವೆ ಆಗಿದ್ದಾರೆ. ಇವ್ರ ಕಾಲ್ ಗುಣದಿಂದ ನಮ್ಮನೆ ನೆಮ್ಮದಿ ನೆಲೆಸಿದೆ, ಮುಟ್ಟಿದೆಲ್ಲ ಚಿನ್ನ ಆಗ್ತಾ ಇದೆ. ಅಷ್ಟೇ ಅಲ್ಲ, ಇವ್ರುಗಳಿಂದ ಮತ್ತೆ ನನ್ನ ಮಕ್ಕಳ ಮುಖ ನೋಡೋ ಹಾಗಾಯ್ತು. ಇವರಿಲ್ಲ ಅಂದಿದ್ದಿದ್ರೆ ನನ್ನ ಮಕ್ಕಳು ನನಗೆ ವಾಪಸ್ ಸಿಗ್ತಿರ್ಲಿಲ್ಲ. ಛೇ, ಹೀಗೆಲ್ಲ ಮಾತಾಡಬೇಡಿ, ನೀವು ದೊಡ್ಡವರು. ನನ್ನ ವಯಸ್ಸಲ್ಲಿ ದೊಡ್ಡವಳಿರ್ಬೋದು, ಆದರೆ ನಿಮ್ಮ ಮಕ್ಕಳು ಗುಣ ಅದು ಬರೀ ಪ್ರೀತಿ ಆಗಿರುತ್ತೆ ಹೊರತು ತಾಯಿ ಪ್ರೀತಿ ಆಗೋಕ್ಕೆ ಸಾಧ್ಯ ಇಲ್ಲ. ವೈದೇಹಿಯವರೇ, ತಾಯಿ ಪ್ರೀತಿಗೆ ಯಾವುದು ಸಮ ಆಗಲ್ಲ. ನನ್ನ ಹೆಣ್ಮಕ್ಳು ನಿಮ್ಮ ಮನೆಗೆ, ನಿಮ್ಮ ಮಕ್ಕಳಿಗೆ ಹೆಂಡತಿಯರಾಗಿ, ಹಾಗೆ ಸೊಸೆಯಾಗಿ ತಮ್ಮ ಕರ್ತವ್ಯನ ನಿಭಾಯಿಸ್ತಾ ಇದ್ದಾರೆ ಅಷ್ಟೆ.